ರಾಹುಲ್ ಹೇಳಿದರೆ ಒಂದು ಕ್ಷಣ ಯೋಚನೆ ಮಾಡದೆ ರಾಜೀನಾಮೆ ಎಂದು ಮುಖ್ಯಮಂತ್ರಿಗಳು 16 ಬಾರಿ ಹೇಳಿದ್ದಾರೆ. ಸಿಎಂ ದೆಹಲಿ ಯಾತ್ರೆ ವೇಳೆಯಲ್ಲಿ KN ರಾಜಣ್ಣ ಹೇಳಿಕೆ. ರಾಹುಲ್ ಹೇಳದಂತೆ ಕೇಳ್ತೀನಿ ಎಂದು ಮುಖ್ಯಮಂತ್ರಿಗಳು ಅನೇಕ ಬಾರಿ ಹೇಳಿದ್ದಾರೆ. ನೋಡಪ್ಪ, ಅವ್ರ ತಲೆನಲ್ಲಿ ಏನಿದೆ ಅಂತೇಳಿ ನಾವು ಊಹೆ ಮಾಡಲಿಕ್ಕೆ ಆಗೋದಿಲ್ಲ. ಇದ್ರೂ ಇರ್ಬೋದು, ಇಲ್ಲದೇ ಇದ್ರೂ ಇರಬಹುದು. ಹಾಗಾಗಿ ಏನಿದೆ ನೋಡೋಣ. ಈಗ ನಮಗೇನೋ ಇದಾಗಿತ್ತು, 30 ತಿಂಗಳು ಅಂತ ಹೇಳ್ತಾ ಇದ್ದಿದ್ದನ್ನು ಕೇಳಿದ್ದೀನಿ ನಾನು. ಆ ರೀತಿ ಏನೂ ಆಗಿಲ್ಲ ಅಂತಕ್ಕಂಥದ್ದು ಕೇಳಿದ್ದೀನಿ. ಮತ್ತು ಪದೇ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ನನಗೇನು ಆ ಥರ ಇಲ್ಲ. ಯಾವತ್ತು ರಾಹುಲ್ ಗಾಂಧಿಯವರು ನೀವು ಯಾವ ರೀತಿ ನಡ್ಕೋಬೇಕು ಅಂತ ಹೇಳ್ತಾರೋ ಹಾಗೆ ನಡ್ಕೊಳ್ತೀನಿ. ಅವ್ರು ರಿಸೈನ್ ಮಾಡಿದ್ರೆ ಒಂದು ಕ್ಷಣನೂ ಕೂಡ ನಾನು ಕಾಲ ವ್ಯಯ ಮಾಡೋದಿಲ್ಲ, ರಾಜೀನಾಮೆ ಕೊಡ್ತೀನಿ ಅಂತಲೂ ಹೇಳಿದ್ದಾರೆ. ರಾಹುಲ್ ಗಾಂಧಿಯವರು ಹೇಳ್ತಾರೆ, ಹೈಕಮಾಂಡ್ ಅವರು ಹೇಳ್ತಾರೆ, ಅದನ್ನು ನಾನು ಪಾಲಿಸ್ತೀನಿ ಅಂತ ಹೇಳಿದ್ದಾರೆ. ಅಷ್ಟು ಹೇಳಿದ್ಮೇಲೆ ಗೊಂದಲ ಏನಿಲ್ಲ. ನಾವು ದ ಬಾಲ್ ಈಸ್ ಇನ್ ದಿ ಕೋರ್ಟ್ ಆಫ್ ದಿ ಹೈಕಮಾಂಡ್. ಅವರು ಅದ್ರ ಬಗ್ಗೆ ತೀರ್ಮಾನ ಮಾಡಬೇಕು. ನೋಡಪ್ಪ, ಅವ್ರ ತಲೆನಲ್ಲಿ ಏನಿದೆ ಅಂತೇಳಿ ನಾವು ಊಹೆ ಮಾಡಲಿಕ್ಕೆ ಆಗೋದಿಲ್ಲ. KN ರಾಜಣ್ಣ ಮತ್ತೊಮ್ಮೆ ಹೇಳಿದ್ರು, ಮುಖ್ಯಮಂತ್ರಿ ಬದಲಾವಣೆ ಆಗೋದಾದರೆ ಡಾಕ್ಟರ್ ಜಿ ಪರಮೇಶ್ವರ್ ಸಿಎಂ ಆಗಬೇಕು ಅಂತ. ಸರ್, ಇನ್ನೊಂದು ಮಾತು ಹೇಳಿದ್ರಿ ನೀವು, ಅಧಿಕಾರ ಹಸ್ತಾಂತರ ಆದ್ರೆ ಮುಖ್ಯಮಂತ್ರಿ ನಂತರದಲ್ಲಿ ದಲಿತ ಸಿಎಂ ಕೊಡಬೇಕು, ಪರಮೇಶ್ವರಿಗೆ ಕೊಡಬೇಕು. ಆ ಹೇಳಿಕೆ ಅದು ಇವತ್ತು ಬದ್ಧ ಇದ್ದೀನಿ. ನಾನು ಹೇಳ್ತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅಷ್ಟೇ. ಅಂತಿಮವಾದ ನಿರ್ಣಯ ಹೈಕಮಾಂಡ್ ಅವ್ರದ್ದೇ. ನಮ್ಮ ಅಭಿಪ್ರಾಯ ಹೇಳಲಿಕ್ಕೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಅವಕಾಶಗಳಿದ್ದಾವೆ, ಗೊತ್ತಾಯ್ತಾ? ಆ ಒಂದು ಇದರಲ್ಲಿ ನಾನು ಅಭಿಪ್ರಾಯ ಸೂಚನೆ ಮಾಡಿದ್ದೀನಿ. ಅಂತಿಮವಾಗಿ ಹೈಕಮಾಂಡ್ನಲ್ಲಿ ಏನು ನಿರ್ಣಯ ಆಗ್ತದೆ, ನಿರ್ಣಯಕ್ಕೆ ನಾವೆಲ್ಲ ಬದ್ಧತೆಯನ್ನು ಕೂಡ ತೋರಿಸ್ತೇವೆ. ಸಿಎಂ ಜೊತೆ ಕೆಲವು ಸೀನಿಯರ್ಸ್ ಮಿನಿಸ್ಟರ್, ಕೆಲವು ಬೇರೆ ಮಿನಿಸ್ಟರ್ಗಳೆಲ್ಲ ಹೋಗಿದ್ದಾರೆ. ಮಂತ್ರಿ ಸ್ಥಾನ ಕಳ್ಕಣ ಭೀತಿಲಿ ಹೋಗಿದಾರ ಅಥವಾ ಉಳಿಸ್ಕೊಳ ಭೀತಿಲಿ? ಇಲ್ಲ, ಅವನ್ನೆಲ್ಲ ಕನ್ಸಲ್ಟ್ ಮಾಡ್ತಾರೆ. AICCನಲ್ಲಿ ಮಂತ್ರಿ ಬಹಳಷ್ಟು ಜನ ಮಂತ್ರಿಗಳು, ಸೀನಿಯರ್ ಮಂತ್ರಿಗಳ ಪಕ್ಷದ ಕೆಲಸಕ್ಕೆ ನಮ್ಮನ್ನು ನಿಯೋಜನೆ ಮಾಡಿ ಅಂತಕ್ಕಂಥ ಬೇಡಿಕೆನೂ ಕೂಡ ಈಗಾಗಲೇ ಮುಖ್ಯಮಂತ್ರಿಗಳಲ್ಲಿ ಇಟ್ಟಿದ್ದಾರೆ. ಅದರಿಂದ ಮುಖ್ಯಮಂತ್ರಿಗಳು ಹೋಗುವಂಥ ಕಾಲದಲ್ಲಿ ಎಲ್ಲರೂ ಹೋಗಿದ್ದಾರೆ. ಅವರು ಸ್ವಇಚ್ಛೆಯಿಂದ, ಯಾರು ಏನು ಬಂಧನ ಮಾಡಿ ಕರ್ಕೊಂಡು ಹೋಗೋದು, ದೂಡೋದು ಏನಿಲ್ಲ, ಸ್ವಇಚ್ಛೆಯಿಂದ ಹೋಗಿದ್ದಾರೆ. ಈಗ ನಮ್ಮದು ರೀಜನಲ್ ಪಾರ್ಟಿ ಅಲ್ಲ, ನಮ್ಮದು ನ್ಯಾಷನಲ್ ಪಾರ್ಟಿ. DK ಶಿವಕುಮಾರರ ಕಟ್ಟರ್ ಬೆಂಬಲಿಗ ಶಾಸಕ ಮಾಗಡಿ ಬಾಲಕೃಷ್ಣ ಹೇಳಿಕೆ. ಪಕ್ಷದಲ್ಲಿರುವ ಗೊಂದಲಕ್ಕೆ ತೆರೆ ಎಳಿಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಆಗಿತ್ತು. ಬಹುಶಃ ಈಗ ಕಾಲ ಕೂಡಿ ಬಂದಿದೆ ಅಂತ. ಅವ್ರು ಯಾವಾಗಲೂ ಕೂಡ ಹೋಗ್ತಿರ್ಲಿಲ್ಲ. ಈಗ ಯಾಕೆ ಹೋಗೋರೆ ಅಂತ ನಮಗಂತೂ ಗೊತ್ತಿಲ್ಲ. ಹೈಕಮಾಂಡ್ ನೀವು ಹೇಳಿದ್ರೆ ಹೈಕಮಾಂಡ್ ಕರೆದಿಲ್ಲ ಅವ್ರನ್ನ ಅಂತ ನನಗೆ ಗೊತ್ತಿಲ್ಲ, ಕರೆದವರ ಇಲ್ವಂತ ನನಗೆ ಗೊತ್ತಿಲ್ಲ. ನೀವು ಹೇಳ್ತಾ ಇದ್ದೀರಿ ಹೈಕಮಾಂಡ್ ಕರೆದಿಲ್ಲ ಅವ್ರನ್ನ ಅಂತ. ಬಟ್ ಹೋಗಿದ್ದಾರೆ, ಏನು ತಪ್ಪೇನಿಲ್ಲ. ಅವು ಎಲ್ಲರೂ ಕ್ಲೈಮ್ ಮಾಡ್ಬೋದಲ್ಲ, ಯಾರು ಬೇಕಾದ್ರೂ ಕ್ಲೈಮ್ ಮಾಡ್ಬೋದು. ನಮ್ಮ ಪಕ್ಷ ಸಾಕಷ್ಟು ಬಲಿಷ್ಠವಾಗಿದೆಯಮ್ಮ. ಎಲ್ಲ ವರ್ಗದ ನಾಯಕರನ್ನ, ಎಲ್ಲ ಜನಾಂಗದ ನಾಯಕರು ಮುಖ್ಯಮಂತ್ರಿ ಆಗ್ತಕ್ಕಂಥ ಅರ್ಹತೆ ಇರತಕ್ಕಂಥ ಯಾವುದಾದ್ರೂ ಒಂದು ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ. ಅದಕ್ಕೆ ಕೇಳೋದ್ರಲ್ಲಿ ಯಾರ್ದು ತಪ್ಪೇನಿಲ್ಲ. ಆದರೆ ತೀರ್ಮಾನ ಹೈಕಮಾಂಡ್ ಮಾಡ್ತದೆ ಯಾರನ್ನ ಮಾಡಬೇಕು ಅಂತೇಳಿ. ಸದ್ಯಕ್ಕೆ ನಾನು ಅಂದ್ಕೊಂಡಂಗೆ ಇವತ್ತು ಸಿದ್ದರಾಮಯ್ಯನವ್ರ ನಂತರ 2ನೇ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ನಮ್ಮ ಪಕ್ಷದಲ್ಲಿ DK ಶಿವಕುಮಾರ್ ಅವರು. ಸಿದ್ದರಾಮಯ್ಯನವರು ಬೇಡ ಅಂದಾಗ ಹೈಕಮಾಂಡ್ ಬಹುಶಃ DK ಶಿವಕುಮಾರ್ ಅವ್ರನ್ನ ಕನ್ಸಿಡರ್ ಮಾಡ್ತದೆ. DK ಶಿವಕುಮಾರ್ ಅವರು ಆದ ನಂತರ ಪರಮೇಶ್ವರ್ ಆಗ್ಬೋದು, ಜಾರಕಿಹೊಳಿ ಅವರು ಆಗ್ಬೋದು, MB ಪಾಟೀಲ್ ಇದ್ದಾರೆ ರೇಸ್ನಲ್ಲಿ, ನಮ್ಮ ಖಂಡ್ರೆ ಸಾಹೇಬ್ರಿದ್ದಾರೆ ರೇಸ್ನಲ್ಲಿ, ಭಾಳಷ್ಟು ಜನ ಇದ್ದಾರೆ ರೇಸ್ನಲ್ಲಿ ನಮ್ಮ ಪಕ್ಷ. DK ಶಿವಕುಮಾರ್ ಅವರ ಆದ ನಂತರನೇ ಅನ್ನುವಂಥದ್ದು ಈಗ ಪ್ರಚಲಿತಲ್ಲಿರ್ತಕ್ಕಂಥ ವಾತಾವರಣ. ನೀವು ಹೇಳಿ ಮಾಧ್ಯಮದವರು, ಈಗ ಸಿದ್ದರಾಮಯ್ಯನವ್ರ ನಂತರ ಯಾರು ಇವಾಗ
ನೀವೇ ಹೇಳ್ಬೇಕು, ನಾನು ಹೇಳೋದು ಬೇಡ. ನಮ್ಮ ಬಾಯಲ್ಲಿ ಹಾಕಿ ಬಿಡಿಸ್ತೀರಾ ನೀವು ಇದನ್ನು? ಸಿದ್ದರಾಮಯ್ಯನವ್ರ ನಂತರ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥದ್ದು ಸೀನಿಯರು, ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ DK ಶಿವಕುಮಾರ್ ಅವರು ಅಂತಕ್ಕಂಥದ್ದು. ಎಲ್ಲ ಕಾರ್ಯಕ್ರಮಗಳಲ್ಲೂ ನೀವು ನೋಡ್ತಾ ಇದ್ದೀರಾ. ಸಿದ್ದರಾಮಯ್ಯನವ್ರನ್ನ ಆಹ್ವಾನ ಮಾಡಿದಾಗ DK ಶಿವಕುಮಾರ್ ಅವ್ರನ್ನೂ ಆಹ್ವಾನ ಮಾಡ್ತಕ್ಕಂಥದ್ದು, ಉಪಮುಖ್ಯಮಂತ್ರಿಗಳನ್ನ ಆಹ್ವಾನ ಮಾಡ್ತಕ್ಕಂಥದ್ದು. ಹಂಗಂದರೆ ಈಗ 2ನೇ ಸ್ಥಾನದಲ್ಲಿ ಯಾರವ್ರೆ? ನ್ಯಾಚುರಲ್ ಜಸ್ಟಿಸ್ ಅಂದರೆ ಮೊದಲನೇ ಸ್ಥಾನ ಹೋದ ನಂತರ 2ನೇ ಸ್ಥಾನದವರಿಗೆ ಮೊದಲನೇ ಸ್ಥಾನದ ಅವಕಾಶ ಕೊಡೋದು, ಅದು ಆಗ್ಬೋದು. ಇಲ್ಲ ಹೈಕಮಾಂಡ್ ವ್ಯತಿರಿಕ್ತವಾದಂಥ ತೀರ್ಮಾನನೂ ಕೂಡ ತಗೋಬೋದು, ಅದನ್ನು ನಾವೇನು ಇಲ್ಲ ಅಂತಲೇ ಹೇಳೋಕ್ಕಾಗಲ್ಲ. ಬಟ್ ನಮ್ಮ ಅಭಿಪ್ರಾಯ. ಮಂತ್ರಿಗಳ ಮತ್ತೊಬ್ಬ ಕಟ್ಟರ್ ಬೆಂಬಲಿಗ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ನೋ ಕಮೆಂಟ್ಸ್ ಅಂದ್ರು. ನೋ ಕಮೆಂಟ್. ಸಾರಿ, ಇವತ್ತೇನು ಮಾತಾಡಂಗಿಲ್ಲ. ಇಲ್ಲ, ಒಳ್ಳೇದಾಗುತ್ತೆ ಸರ್. ನೋ ಕಮೆಂಟ್. ಸಾರಿ, ಇವತ್ತೇನು ಮಾತಾಡಂಗಿಲ್ಲ. ಇಲ್ಲ, ಒಳ್ಳೇದಾಗುತ್ತೆ ಸರ್. ನೋ ಕಮೆಂಟ್. ಸಾರಿ, ಇವತ್ತೇನು ಮಾತಾಡಂಗಿಲ್ಲ. ಇಲ್ಲ, ಒಳ್ಳೇದಾಗುತ್ತೆ ಸರ್. ಸರ್ಕಾರ ಬಂದ ಹೊಸದರಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ನಿಂತು ಈಗ ಮುಖ್ಯಮಂತ್ರಿಗಳ ಬೆಂಬಲಿಗರಾಗಿರುವ BK ಹರಿಪ್ರಸಾದ್ ಸಚಿವ ಸಂಪುಟ ಪುನರ್ರಚನೆಗೆ ಆಗ್ರಹಿಸಿದ್ದಾರೆ. ಬೆಳವಣಿಗೆಗಳ ಕುರಿತಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆ BK ಹರಿಪ್ರಸಾದ್ ಅವರಿದ್ದಾರೆ. ಸರ್, ಇವತ್ತಿನ ಬೆಳವಣಿಗೆಗಳನ್ನು ಒಬ್ಬ ಹಿರಿಯ ಕಾಂಗ್ರೆಸ್ಸಿಗರಾಗಿ ಹೇಗೆ ನೋಡ್ತೀವಿ? ಮುಖ್ಯಮಂತ್ರಿಗಳನ್ನು ವೇಣುಗೋಪಾಲ್ರವರು ಡೆಲ್ಲಿಗೆ ಕರೆಸ್ಕೊಂಡಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ನಮ್ಮೆಲ್ಲರ ನಾಯಕರಾದ ರಾಹುಲ್ ಗಾಂಧಿ ಅವ್ರ ಜೊತೆ ಚರ್ಚೆ ಆಗುತ್ತೆ. ಚರ್ಚೆ ಆದಮೇಲೆ ಏನು ತೀರ್ಮಾನ ಬರುತ್ತೆ ಅಂತ ಕಾದು ನೋಡಬೇಕಾಗುತ್ತೆ. ಅಲ್ಲ, ಆ ಚರ್ಚೆ ಭಾಳ ಇಡೀ ಕರ್ನಾಟಕವೂ ಕೂಡ ಕುತೂಹಲದಿಂದ ನೋಡ್ತಾ ಇದೆ. ಮತ್ತು ಕರ್ನಾಟಕ ಇಲ್ಲ, ಇಡೀ ದೇಶದಲ್ಲಿ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಯಾಕಂದರೆ ಮಾಧ್ಯಮದಲ್ಲಿ, ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ಬೇಕಾದ ರೀತಿಯಲ್ಲಿ ಕಳಿಸ್ತಾ ಇದ್ದಾರೆ. ಅದರಿಂದ ಏನೂ ಲಾಭ ಆಗೋದಿಲ್ಲ. ಅಂತಿಮವಾಗಿ ಇವ್ರು 3 ಜನ ಏನು ತೀರ್ಮಾನ ತೆಗೆದುಕೊಳ್ತಾರೆ ಅದೇ. ಅಲ್ಲ, ಆ ತೀರ್ಮಾನ ಇವತ್ತಿನ ರೀಶಫಲ್ ಕಾರಣ ಆಗ್ಬೋದಾ, ನಾಯಕತ್ವದ ಬದಲಾವಣೆ ಕಾರಣ ಆಗ್ಬೋದಾ ಅನ್ನೋಂಥ ಆ ತೀರ್ಮಾನ ಭಾರತೀಯ ಜನತಾ ಪಾರ್ಟಿಯ ಪರಿಸ್ಥಿತಿ ಏನು ಅಂತಲೂ ಗೊತ್ತಾಗುತ್ತೆ. ಅಲ್ಲ, ಈಗ ಕರೆದಿರೋವಂಥದ್ದು ನೋಡಿದ್ರೆ ಮತ್ತೆ CM ಜೊತೆ ಹಿರಿಯ ಸಚಿವರುಗಳು ಬಂದಿದ್ದಾರೆ, ಆಪ್ತ ಸಚಿವರುಗಳು. ಇದನ್ನು ನೋಡಿದರೆ ಬೇರೆದ್ದೇ ಸಂಕೇತಗಳು ರವಾನೆ ಆಗ್ತಾ ಇದೆ. ಆ ಸಂಕೇತನೂ ಬರೀ ಮಾಧ್ಯಮದಲ್ಲಿದೆ, ವಾಟ್ಸಪ್ ಯೂನಿವರ್ಸಿಟಿನಲ್ಲಿದೆ. ನಾವು ಮುಖ್ಯಮಂತ್ರಿಗಳನ್ನ ಕರೆಸಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರು ಬಂದು ಒಂದು ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ನಿಮಗೇನು ಮುಂದಿನ ದಿನಗಳಲ್ಲಿ ಏನೂ ತೊಂದರೆ ಆಗೋದಿಲ್ಲ ಅಂತ ಅವ್ರಿಗೆ ಭರವಸೆ ಕೊಟ್ಟು BJPನ ಗೆಲ್ಲಿಸಿ ಅಂತ ಹೇಳಿದರೆ ಅದನ್ನು BJPನ ಯಾವ ರೀತಿ ನಾವು ಮಣಿಸ್ಬೋದು ಇನ್ನು 2 ವರ್ಷದಲ್ಲಿ ಅನ್ನೋದಕ್ಕೆ ಚರ್ಚೆಗೆ ಕರೆದಿರೋದು. ಅಲ್ಲ, ಈ ಅವರಿಗೆ ಒಂದು ಟಾಂಗ್ ಕೊಡಬೇಕು ಅಂತ ಅಂದ್ರೆ ಕಾಂಗ್ರೆಸ್ ಇನ್ನು ಬಲಿಷ್ಠ ಆಗಬೇಕು. ಅದಕ್ಕೆ ಈಗಿರೋ ಗೊಂದಲಗಳಿಗೆ ಪರಿಹಾರ ಅಥವಾ ತೆರೆಯನ್ನು ಎಳಿಬೇಕಾಗುತ್ತೆ. ಭಾರತೀಯ ಜನತಾ ಪಾರ್ಟಿಗೆ ಟಾಂಗ್ ತಗೊಳ್ಳೋಂಥ ಜನ ಯಾರೂ ಇಲ್ಲ ಇಲ್ಲಿ. ಈಗಲೇ ಎಡು ಬಿದ್ದಿದ್ದಾರೆ. ನಮ್ಮ ಬಸವರಾಜ್ ಪಾಟೀಲ್ ಯತ್ನಾಳ್ ಅವ್ರು ಕೇಳಿದ್ರೆ ಅವ್ರು ಎಲ್ಲರದ್ದು ಕುಂಡ್ಲಿ ಜಾತಕ ಎಲ್ಲ ಈಚೆ ಬರ್ತಾ ಇದೆ. ಆದ್ದರಿಂದ ನಮಗೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಏನು ಬೇಕಾಗಿಲ್ಲ. ಅಲ್ಲ, ಇಲ್ಲಿ ಈವನ್ ಹಿರಿಯ ಶಾಸಕರು ಇರ್ಬೋದು, ಎಲ್ಲರೂ ಕೂಡ ಒಂದು ಗೊಂದಲ ಇದೆ, ಇದನ್ನು ಪರಿಹಾರ ಮಾಡಿ ಅನ್ನೋವಂಥದ್ದು ಹಲವಾರು ಸಂದರ್ಭಗಳಲ್ಲಿ ಹೈಕಮಾಂಡಿಗೆ ಭೇಟಿ ಆದಾಗೆಲ್ಲ ಹೇಳಿದ್ದಾರೆ. ಹಿರಿಯ ಶಾಸಕರಿಗೇನು ಅಂದರೆ ಅವರು 5 ಸಲ 6 ಸಲ MLAಗಳಾಗಿದ್ದಾರೆ. ಅವ್ರಿಗೊಂದು ಅವಕಾಶ ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಅದರಂದರೆ ಗೊಂದಲ ಅಲ್ಲ. ಅವ್ರಿಗೆ ಒಂದು ಅವಕಾಶ ಸಿಗಲಿ ಅಂತ ಹೇಳ್ತಾ ಇದ್ದಾರೆ. ಗೊಂದಲ ಇರ್ತಕ್ಕಂಥದ್ದು ಮಾಧ್ಯಮದಲ್ಲಿ, ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ. ಅಲ್ಲ, 3 ವರ್ಷ ಆಯಿತು, ಪುನಃ ಈಗ ಹೊಸದಾಗಿ ಒಂದು ಪುನರ್ರಚನೆ ಆಗಬೇಕು ಅನ್ನೋದಿದೆ. ನಾಯಕತ್ವ ಅಂತ ಕೆಲವು ಇನ್ನೊಂದು ಟೀಮ್ ಓಡಾಡ್ತಾರೆ. ಅವೆಲ್ಲ ಲಾಜಿಕ್ ಭಾಳ ಒಳ್ಳೆಯದು. ಬಟ್ ಅಲ್ಟಿಮೇಟ್ ಡಿಸಿಷನ್ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು, ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು, ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ತಾರೆ. ಥ್ಯಾಂಕ್ ಯು ಸರ್. ಇದು BK ಹರಿಪ್ರಸಾದ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವೇಲು ಜೊತೆ ಡೆಲ್ಲಿ ಮಂಜು, ಏಷ್ಯಾನೆಟ್ ಸುವರ್ಣ ನ್ಯೂಸ್, ನವದೆಹಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.